ಬೆಂಗಳೂರಲ್ಲಿ ಮಗುವಿಗೆ ಎಚ್ಎಂಪಿ ವೈರಸ್ ಪತ್ತೆಯಾಗಿದೆ. ರಾಜ್ಯದಲ್ಲಿ ಆವರಿಸಿದ ಎಚ್ಎಂಪಿ ವೈರಸ್ ಇದೀಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮಗುಗೆ ಚಿಕಿತ್ಸೆಯನ್ನ ಕೊಡಿಸಿ ಪರೀಕ್ಷೆಯನ್ನ ಮಾಡಿಸಲಾಗಿತ್ತು. ಈಗ ಬ್ಲಡ್ ಟೆಸ್ಟ್ ಮಾಡಿಸಿದ ವೇಳೆ ಎಚ್ಎಂಪಿ ವೈರಸ್ ಇರೋದು ಪತ್ತೆಯಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಸಾರ್ವಜನಿಕರಿಗೆ ಧೈರ್ಯ ಹೇಳಿದೆ ಆರೋಗ್ಯ ಇಲಾಖೆ. ಎಚ್ಎಂಪಿ ವೈರಸ್ ಬಗ್ಗೆ ಆತಂಕ ಪಡುವ ಅಗತ್ಯವೇನೂ ಇಲ್ಲ, ಯಾರು ಕೂಡ ಆತಂಕ ಪಡೋದು ಬೇಡ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದೀಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಎಚ್ಎಂಪಿ ವೈರಸ್ ಆರೋಗ್ಯ ಇಲಾಖೆ ಸಭೆಯನ್ನ ನಡೆಸ್ತಾ ಇದೆ. ಸಭೆಯಲ್ಲಿ ಬೆಂಗಳೂರಿನಲ್ಲಿ ಮಗುವಿಗೆ ಎಚ್ಎಂಪಿ ವೈರಸ್ ಪತ್ತೆಯಾಗಿರುವುದರ ಕುರಿತು ಕೂಡ ಅಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ರಾಜ್ಯದಲ್ಲಿ ಆವರಿಸಿದ ಎಚ್ಎಂಪಿ ವೈರಸ್ ಆತಂಕ. ಈಗ ನೋಡ್ತಾ ಇದ್ರೆ ಕೊರೋನಾದಿಂದಲೇ ಜನ ತತ್ತರಿಸಿ ಹೋಗಿದ್ರು, ಸಾಕಷ್ಟು ಜನ ಜೀವ ಕಳ್ಕೊಂಡಿದ್ರು. ಈಗ ನೋಡ್ತಾ ಇದ್ರೆ ಕೊರೋನಾ ಮಹಾಮಾರಿ ತೊಲಗ್ತು ಅಂತ ಹೇಳಿ ಜನ ಇದೀಗ ಒಂದು ಆರ್ಥಿಕವಾಗಿ ಇರ್ಬೋದು ಅಥವಾ ಇನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಚೇತರಿಸಿಕೊಳ್ತಾ ಇರುವ ಹೊತ್ತಲ್ಲೇ ಇದೀಗ ಎಚ್ಎಂಪಿ ವೈರಸ್ ಸೋಂಕು ಇರೋದು ದೃಢವಾಗ್ತಾ ಇದೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಭೆ ಮಾಡುವ ಮೂಲಕ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಇದೀಗ ನೋಡ್ತಾ ಇದ್ರೆ 8 ತಿಂಗಳ ಮಗುವಿಗೆ ಎಚ್ಎಂಪಿ ವೈರಸ್ ಇರೋದು ಪತ್ತೆಯಾಗಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಮಹೇಶ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಮಹೇಶ್, ಈಗ ನೋಡ್ತಾ ಇದ್ರೆ ಎಚ್ಎಂಪಿ ವೈರಸ್ ರಾಜ್ಯದಲ್ಲಿ ಅದು ಕೂಡ ಬೆಂಗಳೂರಿಗೆ ಕಾಲಿಟ್ಟಿದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಸುರಭಿ, ಈಗಾಗಲೇ ನೋಡ್ತಾ ಇರ್ಬೋದು ನಾವು. ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಆತಂಕ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಜನಗಳಲ್ಲಿ ಒಂದು ರೀತಿಯಲ್ಲಿ, ಅದರಲ್ಲೂ ಪೋಷಕರಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಭಯ ಶುರು ಆಗಿರೋದು. ಯಾಕಂದರೆ ಚೀನಾದಲ್ಲಿ ಕಾಣಿಸಿಕೊಂಡಂಥ ಎಚ್ಎಂಪಿ ವೈರಸ್ ಇವತ್ತು ಬೆಂಗಳೂರು ನಗರದಲ್ಲಿ ಪತ್ತೆಯಾಗಿರುವಂಥದ್ದು. ಅದರಲ್ಲೂ ಖಾಸಗಿ ಹಾಸ್ಪಿಟಲಲ್ಲಿ ಸುಮಾರು 8 ತಿಂಗಳ ಮಗು ಜ್ವರದ ಹಿನ್ನೆಲೆಯಲ್ಲಿ ಪೋಷಕರು ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದಾಗ ಒಂದು ರೀತಿಯಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡಿದಾಗ ಅಲ್ಲಿ ಎಚ್ಎಂಪಿ ವೈರಸ್ ಪತ್ತೆಯಾಗಿರುತ್ತೆ. ಅಂದರೆ ಎಲ್ಲ ಒಂದು ಕಡೆ ಪೋಷಕರು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಶುರುವಾಗಿರುವಂಥದ್ದು. ಉಳಿದಂತೆ ಏನು ಈಗ ಎಚ್ಎಂಪಿ ವೈರಸ್ನು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ದೃಢಪಡಿಸಿರುವಂಥದ್ದು. ಅಂದರೆ ಈಗಾಗಲೇ ಆರೋಗ್ಯ ಇಲಾಖೆನೂ ಕೂಡ ಪ್ರಧಾನ ಕಾರ್ಯದರ್ಶಿಗಳು ಹರ್ಷಗುಪ್ತ ಅವರು ಕೂಡ ಒಂದು ರೀತಿ ದೃಢಪಡಿಸಿರುವಂಥದ್ದು. ಇದು ಚೀನಾ ವೈರಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಆದರೆ ಆ ವೈರಸ್ನ ಲಕ್ಷಣಗಳು ಎಲ್ಲನೂ ಕೂಡ ಕಾಣಿಸ್ಕೋತಾ ಇದೆ. ಆಯಿನಲ್ಲಿ ಎಚ್ಎಂಪಿ ವೈರಸ್ ಅಂತಲೂ ಕೂಡ ನಾವು ದೃಢಪಡಿಸಿದ್ದೀವಿ ಅಂತಲೂ ಕೂಡ ಹೇಳಿಕೆ ಕೊಡ್ತಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಈ ವೈರಸ್ನ ಸ್ಯಾಂಪಲ್ ಅಂದರೆ ರಕ್ತ ಪರೀಕ್ಷೆ ಮಗುವಿದ್ದು ಮತ್ತಷ್ಟು ಹೆಚ್ಚಿನ ಇದಕ್ಕೆ ಏನೊಂದು ಸ್ಯಾಂಪಲ್ನ ರವಾನೆ ಮಾಡಿರುವಂಥದ್ದು. ಅಂದರೆ ಏನು ಒಂದು ಸರ್ಕಾರದ ಒಂದು ಅಧೀನದ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಗೆ NEO ಸಂಸ್ಥೆ, ಆ ಸಂಸ್ಥೆಗೆ ರಕ್ತ ಪರೀಕ್ಷೆ ಕಳಿಸಿರುವಂಥದ್ದು. ಇಂದು ಅಥವಾ ನಾಳೆ ಸಂಜೆ ಒಳಗೆ ರಕ್ತದ ಸ್ಯಾಂಪಲ್ ಮಾದರಿ ವರದಿ ಬರುತ್ತೆ. ವರದಿ ನಂತರ ನಾವು ಏನು ಬೇಕಾದ್ರೆ ಹೇಳ್ಬೋದು ಅಂತಲೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದು ಒಂದು ಕಡೆ. ಆದರೆ ಇವತ್ತು ಏನು ಆರೋಗ್ಯ ಇಲಾಖೆಯನ್ನು ಕೂಡ ಏನು ಒಂದು ಬೆಂಗಳೂರು ಸಿಟಿಯಲ್ಲಿ ಏನು ಎಚ್ಎಂಪಿ ವೈರಸ್ ಕಾಣಿಸಿಕೊಂಡ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದಲ್ಲಿ ಸಭೆ ಕರೆದಿರುವಂಥದ್ದು. ಸಭೆಯಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಯಾವ್ಯಾವ ರೀತಿಯಲ್ಲಿ ಏನು ಕಟ್ಟೆಚ್ಚರ ವಹಿಸಬೇಕಂತಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಸುರಭಿ, ಮಹೇಶ್, ಈ ಮಗುವಿಗೆ ಏನಾದರೂ ಟ್ರಾವೆಲ್ ಹಿಸ್ಟ್ರಿ ಇತ್ತಾ, ಎಲ್ಲಿಂದನಾದ್ರು ಬಂದಿದ್ರಾ ಅಥವಾ ಇದರ ಕುರಿತು ಹೇಳೋದಾದ್ರೆ? ಸುರಭಿ, ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಹಿಂದೆ ಏನು ಕೊರೋನಾ ವೈರಸ್ ಬಂದಾಗ ಒಂದು ರೀತಿಯಲ್ಲಿ ಯಾರು ಬಂದಿದೆ ಅವ್ರ ಮನೆಯವ್ರನ್ನೆಲ್ಲ ಕ್ವಾರಂಟೈನ್ ಮಾಡ್ತಿದ್ರು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಒಂದು ಕ್ವಾರಂಟೈನ್ ಮಾಡಿದ ನಂತರ ಅದು ಟ್ರಾವೆಲ್ ಹಿಸ್ಟ್ರಿ ಕೂಡ ನೋಡ್ತಾ ಇದ್ರು. ಆದರೆ ಇದುವರೆಗೂ ಕೂಡ ಆರೋಗ್ಯ ಇಲಾಖೆ ಯಾವುದೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಆದರೆ ಅಲ್ಲಿರುವ ವೈದ್ಯರು ಕೂಡ ಮಾಹಿತಿ ಕೊಟ್ಟಿರೋದು ಈಗಾಗಲೇ ಅಪ್ಪ ಅಮ್ಮನ್ನು ಅಂದರೆ ಮಗುವಿನ ತಂದೆ ತಾಯಿನೂ ಕೂಡ ನಾವು ಕ್ವಾರಂಟೈನ್ ಮಾಡಿದ್ದೀವಿ, ಅದು ಟ್ರಾವೆಲ್ ಹಿಸ್ಟ್ರಿ ಕೂಡ ತೆಗೆಸ್ತಾ ಇದೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಚೀನಾ ವೈರಸ್ ಬೆಂಗಳೂರಲ್ಲಿ ಮತ್ತೆ ಬಂತ ಎಮ್ಮಾರಿ ಮತ್ತೆ ಸುತ್ತಕೊಂಡು ಬೆಂಗಳೂರಿಗೆ ಬಂತ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಸುರಭಿ, ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇದೀಗ ರಾಜ್ಯದಲ್ಲಿ ಎಚ್ಎಂಪಿ ವೈರಸ್ ಆತಂಕ ಮನೆ ಮಾಡ್ತಾ ಇದೆ. ಈಗ ನೋಡ್ತಾ ಇದ್ರೆ 8 ತಿಂಗಳ ಮಗುವಿನಲ್ಲಿ ವೈರಸ್ ಇರೋದು ಪತ್ತೆಯಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಜನ ಇದೀಗ ಆತಂಕಕ್ಕೆ ಈಡಾಗಿದ್ದಾರೆ. ಬೆಂಗಳೂರಿನಲ್ಲಿ ಮಗುವಿಗೆ ಎಚ್ಎಂಪಿ ವೈರಸ್ ಪತ್ತೆಯಾಗಿದೆ. ಕೊರೋನಾದಿಂದ ಜನ ತತ್ತರಿಸಿ ಹೋಗಿದ್ರು, ಇನ್ನೇನು ಕೊರೋನಾ ಕಾಟ ತಪ್ತು ಅನ್ನೋಷ್ಟರಲ್ಲಿ ಇದೀಗ ಮತ್ತೊಂದು ವೈರಸ್ ಭೀತಿ ಶುರುವಾಗ್ತಾ ಇದೆ. ಹಾಗಾದ್ರೆ ಎಚ್ಎಂಪಿವಿ ತಡೆಗಟ್ಟೋದು ಹೇಗೆ ಅಂತ ನೋಡೋದಾದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಅಂತರವನ್ನ ಕಾಯ್ದುಕೊಳ್ಬೇಕು, ಸಾಬೂನಿನಿಂದ ಕೈಯನ್ನ ತೊಳಿಬೇಕಾಗತ್ತೆ, ಕಣ್ಣು ಮೂಗು ಮುಟ್ಟೋದನ್ನ ಅವಾಯ್ಡ್ ಮಾಡಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು ಕೂಡ ತುಂಬಾ ಮುಖ್ಯವಾಗುತ್ತೆ. ಕಡ್ಡಾಯವಾಗಿ ಮಾಸ್ಕ್ ಧರಿಸೋದು ಉತ್ತಮ. ಅಲ್ಲದೆ ಮಕ್ಕಳ ಮೇಲೆ ನಿಗಾ ವಹಿಸಬೇಕು. 65 ವರ್ಷಕ್ಕಿಂತ ಮೇಲ್ಪಟ್ಟವರು ಕೂಡ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಅಲ್ಲದೆ ಆಗಾಗ ಕೈಯನ್ನ ತೊಳೆದುಕೊಳ್ತಾ ಇರಬೇಕಾಗತ್ತೆ. ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕು. ಅನಾರೋಗ್ಯದ ವೇಳೆ ಮನೆಯಲ್ಲೇ ಇರಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ವೈದ್ಯರನ್ನ ಸಂಪರ್ಕಿಸಬೇಕು. ಸುಮ್ಮನೆ ಏನೋ ಒಂದು ಜ್ವರ ಬಂತು ಅಂತ ಹೇಳಿ ಸುಮ್ಮನೆ ಕೂರೋದು ಅಲ್ಲ.
ತಕ್ಕ ಮಟ್ಟದ ಒಂದು ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗತ್ತೆ. HMP ರೋಗ ಲಕ್ಷಣಗಳು ಏನು ಅಂತ ನೋಡೋದಾದ್ರೆ ಕೆಮ್ಮಾಗಿರ್ಬೋದು, ತೀವ್ರ ಜ್ವರ, ಕೈಕಾಲು ನೋವು, ದೇಹ ಭಾರ ಆಗೋದು, ಮೂಗು ಕಟ್ಟೋದಾಗಿರ್ಬೋದು ಅಥವಾ ಉಸಿರಾಟದ ಸಮಸ್ಯೆ, ಇವೆಲ್ಲ HMPಯ ರೋಗ ಲಕ್ಷಣಗಳಾಗಿವೆ. ಮೂಗು ಕಟ್ಟೋದಾಗಿರ್ಬೋದು, ಉಸಿರಾಟದ ಸಮಸ್ಯೆ ಎದುರಾಗುತ್ತೆ, ಕೆಮ್ಮು, ತೀವ್ರ ಜ್ವರ ಕಾಣಿಸ್ಕೊಳ್ಳುತ್ತೆ, ಅಲ್ಲದೆ ಕೈಕಾಲುಗಳು ಹಾಗೂ ಒಂಥರ ದೇಹ ಎಲ್ಲ ಭಾರ ಆಗುತ್ತೆ. ಈ ಎಲ್ಲಾ ಲಕ್ಷಣಗಳು ಇರೋರು ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಲೇಬೇಕಾದ ಒಂದು ಪರಿಸ್ಥಿತಿ ಇದೆ. ಯಾಕಂತ ಅಂದ್ರೆ ಈಗ ನೋಡ್ತಾ ಇದ್ರೆ ಕೊರೋನಾನು ಕೂಡ ಸ್ಟಾರ್ಟಿಂಗ್ ಯಾವುದೇ ರೀತಿಯ ಸದ್ದು ಮಾಡಿರಲಿಲ್ಲ. ಚೀನಾದಲ್ಲಿ ಇದೆ ಅಂತ ಹೇಳಿ ಜನ ನಿರ್ಲಕ್ಷ್ಯ ವಹಿಸಿದ್ದೆ ಇಡೀ ದೇಶಕ್ಕೆ ಕೊರೋನಾ ಒಂದು ಮಾರಕ ರೋಗವಾಗಿ ಮಾರ್ಪಟ್ಟಿತ್ತು. ಹಾಗಾಗಿ ಈಗಲಾದ್ರೂ ಕೂಡ ಜನ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾರಿಗೆ ಈ ಸೋಂಕು ಹರಡುತ್ತೆ ಅಂದ್ರೆ ಶಿಶುಗಳಿಗೆ ತಗಲುತ್ತೆ ಸೋಂಕು. 14 ವರ್ಷದೊಳಗಿನ ಮಕ್ಕಳು ಹಾಗೂ ಹಿರಿಯ ನಾಗರಿಕರಿಗೆ ಈ ಸೋಂಕು ಆದಷ್ಟು ಬೇಗ ಹರಡೋದ್ರಿಂದ ಸಾಕಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಅದು ಕೂಡ ಮಕ್ಕಳಲ್ಲೇ ಜಾಸ್ತಿ ಈ ಸೋಂಕು ಕಾಣಿಸಿಕೊಳ್ಳುತ್ತೆ ಅಂತ ವೈದ್ಯರು ಹೇಳ್ತಾ ಇರೋದ್ರಿಂದ ಮಕ್ಕಳನ್ನ ಆದಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾದ ಒಂದು ಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ಕಡ್ಡಾಯವಾಗಿ ಮಾಸ್ಕ್ ಧರಿಸೋದಿರ್ಬೋದು ಅಥವಾ ಮಕ್ಕಳ ಮೇಲೆ ನಿಗಾ ವಹಿಸೋದಿರ್ಬೋದು, ಈ ಎಲ್ಲವನ್ನ ಕೂಡ ಪೋಷಕರು ಮಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ.